ನಿಮ್ಮ ಮನೆಯಲ್ಲಿ ಐರನ್ ಬಾಕ್ಸ್ನ ಬಳಸ್ತಾ ಇದ್ದೀರಾ? ಕಸ್ಟಮರ್ ಈಸ್ ಗಾಡ್. ಐರನ್ ಬಾಕ್ಸ್. ಹಲೋ, ನಮಸ್ತೆ ಸ್ನೇಹಿತರ, ನಾನು ನಿಮ್ಮ ಸ್ವಾಮಿ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತೊಂದು ಹಾಗಾದರೆ ಬರುವಂತಹ ಕಂಪ್ಲೇಂಟ್ ಯಾವ್ದ್ಯಾವ್ದಿರ್ಬೋದು. ಐರನ್ ಬಾಕ್ಸ್ ಬಳಸ್ತಾ ಇದ್ದರೆ ಎಚ್ಚರದಿಂದಿರಿ. ಐರನ್ ಬಾಕ್ಸ್ ಬಳಸೋದು ಹೇಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಹೀಟ್ ಆದಮೇಲೆ ಐರನ್ನ ಮಾಡ್ಕೊಳ್ಳಿ. ನೀವು ಐರನ್ ಮಾಡುವಂತಹ ಬಟ್ಟೆಗಳನ್ನು ಬಳಸ್ತಾ ಇದ್ದೀರಾ? ಒಮ್ಮೆ ಯೋಚಿಸಿ. ಐರನ್ ಲೈಟ್ ವೆಯ್ಟಿಂದ ಮಾಡಬೇಕಾ ಇದ್ದೀರಾ? ವೆಯ್ಟ್ ಇರುವ ಐರನ್ ಬಾಕ್ಸ್ನಲ್ಲಿ ಮಾಡ್ತಾಯಿದ್ದೀರಾ? ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಲೈಟ್ ವೆಯ್ಟು ಮಾಡುವಂತಹ ಐರನ್ ಬಾಕ್ಸ್ಗಳಲ್ಲಿ ನಿಮ್ಮ ಬಟ್ಟೆಗಳು ಯಥೇಚ್ಛವಾಗಿ ಐರನ್ ಕೂತ್ಕೊತಾ ಇರೋಲ್ಲ. ಮಾಹಿತಿನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಬಳಸಬೇಕಾಗಿರೋದು ಈ ಥರ ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ಗಳು. ಮುಂಚೆ ಎಲ್ಲ ಬಳಸ್ತಾ ಇದ್ದಿದ್ದು ನಿಮ್ಮ ಮನೆಗಳಲ್ಲಿ ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ಗಳು. ಈಗ ಬರ್ತಾ ಇರೋದು ಎಲ್ಲ ಲೈಟ್ ವೆಯ್ಟ್ ಐರನ್ ಬಾಕ್ಸ್ಗಳು. ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ, ಲೈಟ್ ವೆಯ್ಟು ಇರುವಂತಹ ಐರನ್ ಬಾಕ್ಸ್ಗಳಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದಾಗ, ಹಾಗೆಯೇ ಕಾಯಿಲು ಲೂಸ್ ಕನೆಕ್ಷನ್ ಆದಾಗ ಐರನ್ ಬಾಕ್ಸ್ಗಳು ಬೇಗ ಹೊರಟೋಗುತ್ತೆ. ಹಾಗಂತ ಲೈಟ್ ವೆಯ್ಟಲ್ಲೇ ಆಗಲ್ಲ, ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ಗಳಲ್ಲೂ ಆಗುತ್ತೆ. ಆದರೆ ಇದರಲ್ಲಿ ಬಳಸುವಂಥದ್ದು ಕಾಗೆಯನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಐರನ್ ಕಾಯಿಲು. ಇದರಲ್ಲಿ ಮಾಡುವಂಥ ಲೈಟ್ ವೆಯ್ಟಲ್ಲಿ ನಿಮಗೆ ಅಲ್ಯೂಮಿನಿಯಂ ಕಾಯಿಲ್ ಇದು ಬಂದು ನಿಮಗೆ ಕಾಗೆ ಬಂಡರದ ಕಾಯಿಲು. ಇದರಲ್ಲಿ ವಿತ್ ಮ್ಯಾಟು ಸಹ ಕೊಟ್ಟಿರ್ತಾನೆ. ಇದು ಹಾಗಲ್ಲ, ತೆಗಿಬೇಕಾದ್ರೆ ಎಲ್ಲ ಸಿಂಕ್ ಆಗಿರುತ್ತೆ. ಸಿಂಕ್ ಮಾಡಿ ನಾವು ತಿರ್ಗಾ ಒಳಗಡೆ ಹಾಕ್ಬೇಕಾದ್ರೆ ಜಸ್ಟ್ ಮೌಂಟ್ ಮಾಡಬೇಕಾದ್ರೆ ಪ್ರೆಸ್ಸಿಂಗ್ ಮಾಡಿರ್ತೀವಿ. ಆ ಪ್ರೆಸ್ಸಿಂಗಲ್ಲಿ ಏನಾರು ಪ್ರಾಬ್ಲಮ್ ಆಯಿತು ಅಂತಂದಾಗ ನಿಮಗೆ ಸ್ವಲ್ಪ ದಿನ ಬಂದು ಆಮೇಲೆ ಹೋದ್ಮೇಲೆ ಕಾಯಿಲು ಪಂಚರ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲೂ ಅಷ್ಟೇ ಮ್ಯಾಟು ಬಳಸ್ತಿರಲ್ಲ, ಮ್ಯಾಟ್ ಬಳಸ್ಬೇಕಾದ್ರೆ ನಿಮಗೆ ಇದು ನಟ್ಟನ್ನು ಒನ್ ಟೈಮ್ ಟೈಟ್ ಮಾಡಾದಮೇಲೆ ನೆಕ್ಸ್ಟು ಹೀಟ್ ಆದಮೇಲೆ 1 ಅವರ್ ಬಿಟ್ಟು ತಿರ್ಗಾ ಇಲ್ಲ ಅರ್ಧ ಗಂಟೆ ಬಿಟ್ಟು ತಿರ್ಗಾ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿ, ಆವಾಗ ಸ್ಟಿಫಾಗೇ ಕಾಯಿಲು ಕಚ್ಕೊಳುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನೋಡ್ತಾ ಇರ್ಬೋದು, ಇದರಲ್ಲಿ ಆ ರೀತಿ ಇರೋಲ್ಲ. ಲೈಟ್ ವೆಯ್ಟಲ್ಲಿ ಕಾಯಿಲ್ನ ನಾವು ಮೌಂಟ್ ಮಾಡಿರ್ತೀವಿ. ಮೌಂಟ್ ಮಾಡಿದಾಗ ಆ ಕಾಯಿಲು ಯಾವತ್ತೋ ಒಂದಿನ ಅದು ಪಂಚರ್ ಆಗ್ಬೋದು. ಇವತ್ತು ಮಾಡಿಕೊಟ್ಟಿದ್ದು ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಆಚೆ ನಾಡಿದ್ದಾಗ್ಬೋದು, ಮುಂದಿನ ವಾರ, ಮುಂದಿನ ತಿಂಗಳಾಗ್ಬೋದು. ಆದರೆ ನಾವು ಮಾಡುವ ಈ ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ ಕಾಯಿಲು ನಿಮಗೆ ಏನಾಗೋಗುತ್ತೆ ಅಂತಂದರೆ, ಒನ್ ಟೈಮು ಹೀಟ್ ಮಾಡಿ ಆದಮೇಲೆ ಅದು ಪೇಪರು ಸ್ವಲ್ಪ ಮಂಕಾದಮೇಲೆ ತಿರ್ಗಾ ಇನ್ನೊಂದು ಸತಿ ಟೈಟ್ ಮಾಡಿಬಿಟ್ಟು ಕಸ್ಟಮರಿಗೆ ಕೊಡಿ. ಯಾಕೆ ಅಂತಂದರೆ ಕಸ್ಟಮರ್ ಈಸ್ ಗಾಡ್. ಹಾಗಾಗಿ ನಾನೇ ಈ ಮಾತನ್ನ ಹೇಳೋದಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ಏನು ಹೇಳಿ, ಕಸ್ಟಮರ್ ಈಸ್ ಗಾಡ್. ಐರನ್ ಬಾಕ್ಸನ್ನು ಯಾವುದೇ ನೀವು ಗೃಹೋಪಯೋಗಿ ವಸ್ತುಗಳನ್ನು ರೆಡಿ ಮಾಡಿಕೊಡ್ತಾ ಇದ್ದೀರಾ ಅಂತಂದರೆ, ಕಸ್ಟಮರನ್ನ ನೀವು ಅವ್ರಿಗೆ ನಂಬಿಸಿ, ಕಸ್ಟಮರು ನಿಮ್ಮನ್ನು ನಂಬಲಿ. ಆವಾಗ ಮಾಡಿಕೊಟ್ಟ ಕೆಲಸ ನಂಬಿಕೆಯಾಗಿ ಉಳಿಯುತ್ತೆ. ಯಾಕೆ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕೊಡುವಂತಹ ದುಡ್ಡು ನಮ್ಮ ಹತ್ರ ಇರೋದಿಲ್ಲ. ನಾವು ಮಾಡಿಕೊಡುವಂಥ ಕೆಲಸ ಅವ್ರಿಗೆ ಶಾಶ್ವತವಾಗಿರುತ್ತೆ. ಒಬ್ಬರಿಂದ 10 ಜನ, 10 ಜನದಿಂದ 100 ಜನ ಆಗುವಂಥ ಸನ್ನಿವೇಶ ಇರುತ್ತೆ. ನಿಮ್ಮ ಮನೆಯಲ್ಲಿ ಬಳಸ್ತಾ ಇದ್ದರೆ ಐರನ್ ಬಾಕ್ಸ್ನ, ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ನ ಬಳಸಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಲೈಟ್ ವೆಯ್ಟ್ಗಳಲ್ಲೂ ಸಹ ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ಗಳು ಇರ್ತವೆ. ಹಾಗಂತ ಕಮ್ಮಿ ರೇಟಲ್ಲಿ ಸಿಗುವಂತಹ ಐರನ್ ಬಾಕ್ಸ್ಗಳನ್ನ ಬಳಸಬೇಡಿ. ಯಾಕೆ ಅಂತಂದರೆ, ತೊಗೊಂಡು ಬಂದಾದಮೇಲೆ ಇಷ್ಟೇ ದಿನ ಬಾಳಿಕೆ ಬಂತು, ಅಷ್ಟೇ ದಿನ ಬಾಳಿಕೆ ಬಂತು ಅಂತ ಇದು ಮಾಡೋಕ್ಕೆ. ಯಾಕೆ ಅಂತಂದರೆ, ಯಾವಾಗ ಎಲೆಕ್ಟ್ರಿಕಲ್ ಐಟಮ್ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿರಲ್ಲ. ಹೊಸದು ತೊಗೊಂಬಂದಿರ್ತೀರ, ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ಹೊಸದು ಐರನ್ ಬಾಕ್ಸು ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ. ಆವಾಗ ನೀವು ಏನು ಬೇಜಾರು ಮಾಡ್ಕೊಂಬಿಡ್ತೀರ. ಏನಕ್ಕೆ ಅಂತಂದರೆ, ಹೊಸದು ಯಾಕಪ್ಪ ಹಿಂಗಾಗೋಗ್ಬಿಡ್ತು, ವ್ಯಾರಂಟಿ ಇರುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ತೀರ. ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಯಾವತ್ತು ಯಾವ ಗಳಿಗೆ ಯಾವ ಕ್ಷಣದಲ್ಲಿ ಕೆಟ್ಟೋಗ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ನಾವು ಮಾಡಿಕೊಟ್ಟಿರೋದು ಸಹ ಇಲ್ಲಿ ರನ್ ಆಗಿರುತ್ತೆ, ಕೆಲವೊಂದು ಟೈಮಲ್ಲಿ ನಿಮ್ಮ ಮನೆಗಳಿಗೆ ಹೋದಾಗ ರನ್ನೇ ಆಗಿರಲ್ಲ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನೀವು ದಿನನಿತ್ಯ ಬಳಸ್ತಾ ಇದ್ದರೆ ಲೈಟ್ ವೆಯ್ಟ್ನ ಬಳಸಬೇಡಿ. ವೆಯ್ಟ್ ಇರುವಂತಹ ಐರನ್ ಬಾಕ್ಸ್ನ ಬಳಸಿ. ಐರನ್ನು ಸ್ಟಿಫಾಗಿ ಕೂತ್ಕೊಳುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.